ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾದಂಥ ದುರ್ಗಾ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ದುರ್ಗಾ ಮಂತ್ರದಿಂದ ಸಕಲ ಇಚ್ಛೆಗಳನ್ನು ಈಡೇರಿಸ್ಕೋಬೋದು. ನೀವು ಯಾವ್ದು ಕಷ್ಟದಲ್ಲಿದ್ರೂ ಕೂಡ ಈ ಮಂತ್ರದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತವೆ. ಯಾವ ಭಯದಿಂದ ಯಾವ ಶತ್ರುಗಳು ನೋಡಿ ಭಯ ಪಡ್ತಿದ್ದೀರೋ ಆ ಭಯನೆಲ್ಲ ನೀಗಿಸ್ಕೋಬೋದು. ಯಾವ ನಿಮಗೆ ಕೋರ್ಟು ಕಚೇರಿಗಳಲ್ಲಿ ಯಾವುದನ್ನು ನೀವು ಕಳ್ಕೊಂಡು ನೋವು ಪಡ್ತಿರ್ತೀರೋ ಅದರಿಂದ ನೀವು ಪಾರಾಗ್ಬೋದು. ಎಲ್ಲಿ ಅಪವಾದಕ್ಕೆ ಗುರಿಯಾಗಿ ಎಲ್ಲೋ ತಗೊಂಡೋಗಿ ತಗ್ಲಾಕಿರ್ತಾರೆ, ಪೊಲೀಸ್ ಸ್ಟೇಷನ್ ಕಟ್ಟಡಗಳಲ್ಲಿ ಇರ್ತೀರ, ಅಲ್ಲಿನೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಎಲ್ಲಿ ನೀವು ಜೀವ ಅಪಾಯದಲ್ಲಿ ನೀವು ಇರ್ತೀನಿ ಅಂತ ನಿಮಗೆ ಭಯದಿಂದ ನಡುಗ್ತಿರ್ತೀರೋ ಅಂಥವರೆಲ್ಲ ಇದನ್ನು ಈ ಭೀತಿನ ಪಾರು ಮಾಡ್ಕೋಬೋದು, ಈ ಕಷ್ಟದಿಂದ ಮುಕ್ತಿ ಹೊಂದ್ಬೋದು. ಎಲ್ಲಿ ನೀವು ಶತ್ರುಗಳ ಕಾಟದಿಂದ ಬಳಲ್ತಿರ್ತೀರೋ ನರಳುತ್ತಿರ್ತೀರೋ ಅಂಥದ್ದೆಲ್ಲ ಪಾರು ಮಾಡ್ಕೊಳ್ಳೋ ಅಂಥ ಅದ್ಭುತವಾದಂಥ ಒಂದು ದುರ್ಗಾ ಮಂತ್ರ ನಿಮ್ಗೆ ಹೇಳ್ತಿದ್ದೀನಿ. ನೀವು ಕುತ್ತಡಲ್ಲೇ ಶತ್ರುಗಳಿಂದ ಪರಿಹಾರ ಮಾಡ್ಕೊಳ್ಳೋ ಅಂಥ ಒಂದು ಮಂತ್ರ ಇದು. ನೀವು ಇದನ್ನು ಬಾಯಿಪಾಠ ಮಾಡ್ಕೋಬೇಕು. ಬಾಯಿಪಾಠ ಮಾಡ್ಕೊಬಿಟ್ರಿ ಅಂದರೆ ನೀವು 1008 ಸತಿ ಈ ಮಂತ್ರನ ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ನೀವು ಎಂಥ ಇದರಲ್ಲಿ ಆಪತ್ತಿನಲ್ಲಿದ್ರೂ ಕೂಡ ನೀವು ಇದನ್ನು ಸಿದ್ಧಿ ಮಾಡ್ಕೊಂಡ್ರಿ ಅಂದರೆ ನೀವು ಪಾರಾಗ್ಬೋದು. ನೀವು ಬರೀ ಕಾರ್ಯ ಮಾಡುವಾಗ 108 ಸತಿ ಈ ಜಪ ಮಾಡಿಬಿಟ್ರಿ ಅಂದರೆ ಈಸಿಯಾಗಿ ನೀವು ಮಂತ್ರ ಹೇಳ್ಕೊಬಿಡ್ಬೋದು. ಯಾಕೆ ಅಂದರೆ ಅಂಥ ಪವರ್ಫುಲ್ ಆದಂಥ ಮಂತ್ರ. ಈ ಮಂತ್ರ ಇದ್ದರೆ ನಿಮಗೆ ಒಂದು ಕವಚ ಇದ್ದಂಗೆ ಆಗೋಗುತ್ತೆ. ಈ ಕವಚ ಇದ್ದಾಗ ಯಾವ ಶತ್ರುಗಳು ಬಂದರೂ ನಿಮ್ಮನ್ನು ಏನು ಮಾಡೋಕ್ಕೂ ಆಗೋದಿಲ್ಲ. ಆ ಥರವಾದಂಥ ಒಂದು ಕವಚ ಇದು. ಈ ಮಂತ್ರ ಶಕ್ತಿ ನೀವೆಲ್ಲಿ ಹೋಗಿ ಬಂದ್ರೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಅಂಥ ಒಂದು ಅದ್ಭುತವಾದಂಥ ಮಂತ್ರ. ಈ ಮಂತ್ರನ ಇಟ್ಕೊಂಡು ನೀವು ಯಾವ ಶತ್ರುಗಳ ಮಧ್ಯದಲ್ಲಿ ಕುತ್ಕೊಂಡ್ರೂ ಕೂಡ ನಿಮಗೆ ಭಯವಿರೋದಿಲ್ಲ. ಆ ದುರ್ಗಾ ಕವಚ ನೀವು ಹಾಕ್ಕೊಂಡು ಯಾವ ಥರವಾಗಿ ನೀವು ಇರ್ತಾರೋ ಆ ಥರ ದುರ್ಗಾ ಕವಚ ಮಂತ್ರದಿಂದ ನೀವು ಭಾಳ ಪವರ್ಫುಲ್ಲಾಗಿ ನೀವು ನಿಮ್ಮ ಶತ್ರುಗಳಿಂದ ಕಾಪಾಡ್ಕೋಬೋದು. ಇಂಥ ಮಂತ್ರನ ಕಲಿಬೇಕು ಜೀವನದಲ್ಲಿ. ಇಂಥ ಮಂತ್ರಗಳೆಲ್ಲ ಕಲ್ತ್ಕೊಂಡ್ರೆ ನಾವು ನಮ್ಮ ರಕ್ಷಣೆ ನಾವೇ ಸುರಕ್ಷಿತವಾಗಿ ಮಾಡ್ಕೋಬೋದು. ನಮಗೆ ಯಾವ ಶತ್ರುಗಳಿಂದ ಕೂಡ ಯಾವ ತೊಂದರೆ ಬರಲ್ಲ. ಈಗ ದಿನೇ ದಿನೇ ಮಂತ್ರ ಮಾಡಿಸ್ತಾರೆ, ಅಯ್ಯೋ ಅಂತ ಭಯ ಪಡ್ತಿದ್ದಾರೆ ತುಂಬ ಜನ. ಅಯ್ಯೋ ಅಮಾವಾಸ್ಯೆ ಬರುತ್ತೆ, ನಾವು ಏನು ಮಾಡೋದು, ಅಮಾವಾಸ್ಯೆನಲ್ಲಿ ಏನು ಮಾಡ್ತಾರೋ, ಏನು ಮನೆಯಲ್ಲಿ ಗಲಾಟೆ ತಂದಿಕ್ತಾರೋ ಅಂತ ಭಯದಲ್ಲಿ ನಡುಗ್ತಾ ಇದ್ದೀರಾ. ಅಂಥವರೆಲ್ಲ ಈ ಮಂತ್ರನ ಹೇಳ್ಕೊಂಡ್ರಿ ಅಂದರೆ ಅವ್ರು ಯಾರೇ ಮಾಡಿದ್ರು ಕೂಡ ಅವ್ರಿಗೆ ತಿರುಗೇಟು ಬೀಳುತ್ತೆ. ಅವ್ರು ಏನೇ ಮಾಡಿದ್ರು ನಿಮ್ಮ ಜ್ಞಾನನೇ ಬರೋದಿಲ್ಲ ಅವರಿಗೆ. ಅಂಥ ಒಂದು ಅದ್ಭುತವಾದಂಥ ಮಂತ್ರ ನೋಡಿ. ಇಂಥ ಮಂತ್ರನ ನೀವು ಕಲ್ತ್ರಿ ಜೀವನದಲ್ಲಿ ಎಲ್ಲ ವೀಕ್ಷಕರಿಗೂ ಹೇಳ್ತಿದ್ದೀನಿ, ಈ ಮಂತ್ರ ನೀವು ಕಲ್ತ್ರಿ ಅಂದರೆ ಎಂಥ ಶತ್ರುಗಳಿಂದನೂ ಹೋರಾಡ್ಬೋದು. ಅವ್ರು ನಿಮ್ಮನ್ನು ಇವತ್ತು ಕೊಲೆ ಮಾಡ್ತೀನಿ ಅಂದ್ರೂ ಕೂಡ ಮಾಡೋಕ್ಕಾಗೋದಿಲ್ಲ. ನಿಮ್ಮನ್ನು ಹೊಡಿತೀನಿ ಅಂದ್ರೂ ಹೊಡಿಯೋಕ್ಕಾಗಲ್ಲ, ಬಡಿತೀನಿ ಅಂದರೂ ಬಡಿಯೋಕ್ಕಾಗಲ್ಲ, ಬೈತೀನಿ ಅಂದರೂ ಬೈಯೋಕ್ಕಾಗಲ್ಲ. ಅಂಥ ಒಂದು ಪವರ್ಫುಲ್ ಆದಂಥ ಮಂತ್ರ ನಿಮ್ಮ ದೇಹದಲ್ಲಿ ನೀವು ಇಟ್ಕೊಂಡ್ರಿ ಅಂದರೆ, ನಿಮ್ಮ ಆಕ್ಸಿಜನಲ್ಲಿ ಆ ಮಂತ್ರ ಇತ್ತು ಅಂದರೆ ನೀವು ಎಲ್ಲೋದ್ರೂ ಜಯಿಸ್ಕೊಂಡು ಬರ್ತೀರಾ. ಅಂಥ ಒಂದು ಮಂತ್ರ. ಈ ಮಂತ್ರ ನೋಡಿ ಈ ರೀತಿಯಾಗಿದೆ. ಈ ಮಂತ್ರನ ನೀವು ಸದಾ ನೀವೇನು ಮಾಡಬೇಕು, ಈ ಮಂತ್ರನ ಹೇಳ್ಕೊಂಡು ಶ್ರೀಚಕ್ರಕ್ಕೆ ದುರ್ಗಾ ಪೂಜೆ ಮಾಡಬೇಕು. ಒಂದು ಶ್ರೀಚಕ್ರ ನಿಮ್ಮ ಮನೇಲಿ ಇದೆ ಅಂದರೆ ಅದನ್ನು ತಗೊಳ್ಳಿ. ಶ್ರೀಚಕ್ರಕ್ಕೆ ಸದಾ ಇದಕ್ಕೆ ಶ್ರೀಚಕ್ರಕ್ಕೆ ದುರ್ಗಾ ಪೂಜೆ ಮಾಡಬೇಕು. ಪ್ರತಿದಿನ ನೀವು ಸಹಸ್ರನಾಮ ಪಠಿಸಬೇಕು. ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದಲ್ಲಿ ಚಂಡಿ ಪಾರಾಯಣ ಮಾಡಬೇಕು. ಯಾಕೆ ಅಂದರೆ ದುರ್ಗಾ ಮಂತ್ರ ಹೇಳ್ತಿರೋದ್ರಿಂದ ಇದು ಚಂಡಿ ಪಾರಾಯಣ, ದುರ್ಗಾ ಸಹಸ್ರನಾಮ, ಇದಕ್ಕೆ ಶ್ರೀಚಕ್ರಕ್ಕೆ ಕುಂಕುಮ ಅರ್ಚನೆ ಪ್ರತಿದಿನವೂ ಮಾಡ್ತಾ ಇರಬೇಕು. ಇದು ನಿಮಗೆ ಜೀವ ಕಳೆ ತುಂಬ್ತಾ ಇರುತ್ತೆ. ನೀವು ದೇವಸ್ಥಾನದಲ್ಲಾದ್ರೂ ಅಷ್ಟೇ, ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಿರ್ತೀರ, ಅವ್ರಿಗೆ ಏನು ಮಂತ್ರದ ಭಯ ಇರುತ್ತೆ. ಯಾರು ಮಾಡ್ತಾರೋ ಏನು ಮಾಡ್ತಾರೋ, ದೇವಸ್ಥಾನದಲ್ಲಿ ನಾವು ಎಷ್ಟೋ ಖರ್ಚು ಮಾಡಿ ಪೂಜೆ ನಾವು ಸರಿ ಮಾಡಿಸಿದ್ವಿ, ಮತ್ತೇನು ಮಾಡ್ತಾರೋ ಅಂತ ಭಯದಲ್ಲಿರ್ತೀರ. ಅಂಥವ್ರು ಕೂಡ ಈ ಶ್ರೀಚಕ್ರ ನೀವು ಇಟ್ಟು ಇದರಲ್ಲಿ ನೀವು ದುರ್ಗಾ ಪೂಜೆ ಮಾಡಿ ಪ್ರತಿ ದಿನಾನೂ ಕೂಡ ನೀವು ಸಹಸ್ರನಾಮ ಪಠಿಸಿ ಕುಂಕುಮಾರ್ಚನೆ ಮಾಡ್ತಾಯಿದ್ರೆ ಒಂದು ಕೃಷ್ಣ ಪಕ್ಷದಲ್ಲಿ ಚಂಡಿ ಪಾರಾಯಣ ಮಾಡಬೇಕು. ಚಂಡಿ ಪಾರಾಯಣ ಮಾಡ್ತಾಯಿದ್ರೆ ನೀವು ಯಾವುದೇ ಅಲ್ಲಿ ದುಶ್ಶತ್ರುಗಳಿರಲಿ, ಭೂತ ಬಾಧೆಗಳಿರಲಿ, ಭೂತ ಪಿಚಾಚಿಗಳಿರಲಿ, ನೀವು ಯಾವುದೋ ಆತ್ಮಗಳನ್ನ ಕಳಿಸಿದ್ರು ಕೂಡ ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಆತ್ಮಗಳ ಪ್ರಯೋಗ ಮಾಡ್ತಾ ಇದ್ದಾರೆ.
ಮುಂಚೆ ಎಲ್ಲ ಮಾಟ ಮಂತ್ರ ಇತ್ತು, ಈಗ ಆತ್ಮಗಳು ಪ್ರಯೋಗ ಮಾಡಿ ಬಿಟ್ಟರು ಅಂದರೆ ಅದು ಭಾಳ ತೊಂದರೆ ಕೊಡುತ್ತೆ ಮನುಷ್ಯನ. ಅವ್ರಿಗೆ ತಿಳಿದಿರೋರಾದರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಪರಿಹಾರ ಮಾಡ್ಕೋಬೇಕು. ಇಲ್ಲ ಗೊತ್ತಿರೋರ್ದ ಹತ್ರ ಹೋಗಿ ನೀವೇನು ಮಾಡ್ತೀರಾ, ಮಾಟ ಮಂತ್ರ ಆಗಿದೆ ತಡೆ ಹೊಡೀರಿ, ಆ ಥರ ಈ ಥರ ಅಂತ ಹೋಗ್ತೀರಾ. ಅದು ಮಾಟಕ್ಕೆಲ್ಲ ಜಗ್ಗಲ್ಲ. ಅದೇನಾಗುತ್ತೆ, ಒಂದೆರಡು ದಿವಸ ಬಚ್ಚಿಟ್ಕೊಂಡಿದ್ದು ಮತ್ತೆ ಅದು ಅವತಾರ ತಾಳುತ್ತೆ. ಆವಾಗ ನಿಮಗೆ ಯಥಾಸ್ಥಿತಿ ಕಷ್ಟಗಳು ಬರ್ತಾ ಇರ್ತವೆ, ಅದು ಪರಿಹಾರನೇ ಆಗಲ್ಲ. ನನಗೆ ಎಷ್ಟೋ ಜನ ಹೇಳ್ತೀರಾ ಏನು ಮಾಡ್ತೀರಾ ಅಂದರೆ, ನನಗೆ ಅಮ್ಮ ಅಲ್ಲಿ ಪೂಜೆ ಮಾಡಿಸಿದ್ವಿ, ಇಲ್ಲಿ ಪೂಜೆ ಮಾಡಿಸಿದ್ವಿ, ಏನೂ ಪರಿಹಾರ ಸಿಗಲಿಲ್ಲ ಅಂತ ಹೇಳ್ತೀರಾ. ಅಂಥವ್ರಿಗೆ ಇಂಥ ದುಷ್ಟಶಕ್ತಿಗಳ ಪ್ರಯೋಗದಿಂದ ಮಾಡಿದಾಗ ನಮಗೆ ಎಲ್ಲೋದ್ರೂ ಕೂಡ ಪರಿಹಾರ ಸಿಗೋದಿಲ್ಲ. ಅದರಿಂದ ನಾವು ಏನು ಮಾಡಬೇಕು, ದೈವಶಕ್ತಿ ಮೊರೆ ಹೋಗಬೇಕು, ದುಷ್ಟಶಕ್ತಿನ ಬಿಡಬೇಕು, ದೈವಶಕ್ತಿ ಮೊರೆ ಹೋಗಿ ಈ ದೈವಶಕ್ತಿನ ನಾವು ಹಿಡ್ಕೊಂಡು ಸದಾ ನಮ್ಮ ಮನೆಯಲ್ಲಿ ಶ್ರೀಚಕ್ರ ಪೂಜೆ ಮಾಡಿ, ಕುಂಕುಮ ಅರ್ಚನೆ ಮಾಡಿ, ದುರ್ಗಾ ಪ್ರತಿದಿನ ದುರ್ಗಾ ಸಹಸ್ರನಾಮ ಮಾಡಿ, ಆಮೇಲೆ ಕೃಷ್ಣ ಪಕ್ಷದಲ್ಲಿ ನೀವು ಚಂಡಿ ಪಾರಾಯಣ ಮಾಡ್ತಿದ್ರೆ ಆ ದೇವಸ್ಥಾನದಲ್ಲಿ ಜೀವ ಕಳೆ ಹೆಚ್ಚಾಗಿ ನಿಮ್ಮ ಕಾರ್ಯಗಳು ಯಾವ ದುಷ್ಟಶಕ್ತಿ ಮಾಟ ಮಂತ್ರ ಪ್ರಯೋಗಗಳು ಬರಲ್ಲ. ನೀವು ಯಾವುದೇ ಭೂತ ಪ್ರೇತ ಪಿಚಾಚಿಗಳಿಂದ ಕೂಡ ಯಾವ ಸಮೀಪದಲ್ಲಿ ನೀವು ಅಲ್ಲೇ ನೀವು ಪಕ್ಕದಲ್ಲಿದ್ದರೂ ಕೂಡ ನಿಮಗೇನೂ ಆಗಲ್ಲ. ಯಾವುದೇ ನಿಮ್ಮ ಶತ್ರುಗಳು ನಿಮ್ಮನ್ನು ಬಂಧಿಸಬೇಕು, ನಿಮ್ಮನ್ನು ಹಿಂಸಿಸಬೇಕು, ನಿಮಗೆ ಕಷ್ಟ ಕೊಡಬೇಕು ಅನ್ನೋರಿದ್ರೂ ಕೂಡ ಅವರು ಕೂಡ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ನೀವು ಅಪಜಯಗಳು ಅವರು ಹೊಂದುತ್ತಾರೆ, ನೀವು ಜಯಶೀಲಿಗಳಾಗ್ತೀರ. ಅವ್ರು ಮಾಡಿದ ಮಂತ್ರತಂತ್ರಗಳು ಅವರಿಗೆ ರಿವರ್ಸ್ ಹೊಡಿತೈತೆ, ಅವ್ರು ಮಾಡಿದ ಕರ್ಮಗಳು ಅವರೇ ಅನುಭವಿಸ್ತಾರೆ. ಈ ಪಾರಾಯಣ ನೀವು ಮಾಡ್ತಾ ಇದ್ರಿ ಅಂದರೆ ಅವ್ರು ಮಾಡಿದಂಥ ಕಷ್ಟಗಳು ಅವ್ರು ಮಾಡಿದಂಥ ತೊಂದರೆಗಳು ಅವ್ರವ್ರಿಗೆ ರಿವರ್ಸ್ ಆಗುತ್ತೆ. ಮತ್ತು ನಿಮಗೆ ಯಾವತ್ತೂ ಪ್ರಾಣ ಭಯ ಇರೋದಿಲ್ಲ. ಅಂಥವರು ಯಾರಿಗೆ ಪ್ರಾಣ ಭಯ ಅಂದರೆ ಮಾಟ ಮಂತ್ರ ಮಾಡಿ ನಮಗೇನು ತೊಂದರೆ ಕೊಡ್ತಾರೋ ಅಂತ ಅನ್ನೋರು ಸದಾ ನಮಗೆ ಅಮಾಸೆ ಬಂತು ಹುಣ್ಣಿಮೆ ಬಂತು ಅಂದಾಗ ಯಾವಾಗೂ ನಮಗೆ ಮಾಟ ಮಂತ್ರ ಪ್ರಯೋಗ ನಡೀತಾ ಇದೆ ಅನ್ನೋರು ಈ ಮಂತ್ರನ ನೀವು ಪಠಿಸ್ತಾ ಇರಬೇಕು. ನೀವು ಈ ಮಂತ್ರವನ್ನು ಪಠಿಸ್ತಾ ಇದ್ದರೆ ನೀವು ಅವರಿದ್ದ ಸ್ಥಳದಲ್ಲಿಯೇ ನೀವು 108 ಈ ಮಂತ್ರನ ಹೇಳ್ಬೇಕಾದ್ರು 1008 ಸತಿ. ನೀವು ಸಿದ್ಧಿ ಆದಮೇಲೆ 108 ಸತಿ ಇದನ್ನು ಜಪಿಸಿದ್ರೆ ಯಾವ ಭಯವೂ ನಿಮ್ಮಲ್ಲಿ ಇರೋದಿಲ್ಲ. ನೀವು ಶತ್ರುಗಳ ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡಿದ್ರು ಕೂಡ ನೀವು ಮಂತ್ರನ ಮನಸ್ಸಿನಲ್ಲೇ ಹೇಳ್ಕೊಂಡ್ರಿದ್ದೆ ಮತ್ತು ಅದು ಅವ್ರು ಏನು ಮಾಡ್ತಿದ್ದೀನಿ, ನಾನು ಏನಕ್ಕೆ ಬಂದಿದ್ದೀವಿ, ಇವ್ರನ್ನ ಅವ್ರಿಗೆ ಆಲೋಚನೆನೇ ಇರೋದಿಲ್ಲ, ಮರೆತು ಬಿಡ್ತಾರೆ ಅವರೆಲ್ಲ. ಅವ್ರೇನು ಮಾಡೋಕ್ಕೆ ಬಂದಿದ್ರು, ನಿಮ್ಗೇನು ತೊಂದರೆ ಕೊಡೋಕ್ಕೆ ಬಂದಿದ್ರು ಅನ್ನೋದು ಅವ್ರಿಗೆ ನೆನಪೇ ಇರೋದಿಲ್ಲ. ಆವಾಗ ನೀವು ಬಂದು ನಿಮ್ಮನ್ನು ಯಾರು ಅವರೇ ಮಾತಾಡ್ಕೊತಾರೆ, ಅವ್ರಿಗೇನೋ ಮಾಡೋಕ್ಕೆ ಹೋದ್ವಿ, ಏನು ಮಾಡೋಕ್ಕೂ ಆಗ್ತಿಲ್ವಲ್ಲ, ಏನಿದು ಅವನೇನು ಮಾಡಿಸ್ಕೊಬಿಟ್ಟಿದ್ದಾನೆ ಅಂತ ಆಶ್ಚರ್ಯ ಪಡ್ತಾರೆ. ಅದು ನಿಮ್ಮ ದೇಹದಲ್ಲಿ ಆ ದುರ್ಗಾಶಕ್ತಿ ನಿಮ್ಮಲ್ಲಿ ನಿಂತಿರೋದ್ರಿಂದ ದುರ್ಗಾ ಕವಚವಾಗಿರುತ್ತೆ ನಿಮ್ಮ ದೇಹ. ಅದರಿಂದ ಅವ್ರೇನೇ ಮಾಡ್ಕೊಂಡು ಬಂದ್ರೂ ಕೂಡ ನಿಮ್ಮ ದೇಹದಲ್ಲಿ ಯಾವುದು ನಿಮ್ಮಲ್ಲಿ ಸೇರೋದಿಲ್ಲ. ನೀವು ಶತ್ರುಗಳು ಇವತ್ತು ನಿಮ್ಮನ್ನು ಹೊಡಿಬೇಕು ಪಡಿಬೇಕು ಅಂತ ಇದ್ದವ್ರ ಹತ್ರ ಹೋಗಿ ನಿಂತ್ಕೊಂಡ್ರು ಈ ಮಂತ್ರ ಮನಸ್ಸಿನಲ್ಲೇ ನೀವು ಪಠಿಸಿದ್ರಿ ಅಂದರೆ ಅವರು ಮಂಕ ಆಗ್ಬಿಡ್ತಾರೆ, ಅವ್ರ ಜ್ಞಾನನೇ ಇಲ್ದಂಗೆ ಆಗ್ಬಿಡ್ತಾರೆ. ನೀವು ಈ ರೀತಿಯಾದಂಥ ಮಂತ್ರನ ಹೇಳ್ಕೊಳ್ಳಿ. ಪ್ರತಿದಿನ ಚಂಡಿ ಪಾರಾಯಣ ಮಾಡ್ತಿರ್ಬೇಕು. 5 ಮುತ್ತೈದರಿಗೆ 11 ದಿನಗಳಲ್ಲಿ ನೀವು ಈ ಮಂತ್ರನ ಪಠಿಸಬೇಕು. 5 ದಿವಸ ಇಲ್ಲಾಂದರೆ 11 ದಿವಸದಲ್ಲಿ ಈ ಮಂತ್ರನ ನೀವು ಪಠಿಸ್ಕೊಂಡ್ರೆ ಅಂದರೆ ಅದು ನಿಮಗೆ ಸಿದ್ಧಿ ಆಗುತ್ತೆ. ಸಿದ್ಧಿಯಾಗಿ ನಿಮ್ಮ ಕಾರ್ಯ ಸಾಧನೆ ಮಾಡುವಾಗ 108 ಇಲ್ಲ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಠಿಸ್ಕೊಳ್ಳಿ. ಈ ಮಂತ್ರ ಹೇಳ್ಕೊಳ್ಳಿ. ಭಾಳ ಮಂತ್ರನೂ ತುಂಬ ಚೆನ್ನಾಗಿದೆ ಹೇಳೋದಕ್ಕೆ. ಆ ಮಂತ್ರ ಹೇಳ್ಕೊಳ್ತಾ ಇದ್ದರೆ ಇನ್ನೂ ಹೇಳ್ಬೇಕು ಅಂತ ಇರುತ್ತೆ. ಅದರಿಂದ ಈ ಮಂತ್ರ ಹೇಳ್ಕೊಳ್ಳಿ. ಈ ಮಂತ್ರನ ಪಠಿಸ್ತಾ ಇದ್ದರೆ ನಿಮ್ಮ ದೇಹದಲ್ಲಿ ಒಂದು ಶಕ್ತಿ ದುರ್ಗಾ ಕವಚವಾಗಿ ನಿಮ್ಮ ದೇಹ ಇರುತ್ತೆ. ನೀವೆಲ್ಲೋದ್ರೂ ಗಾಡಿನಲ್ಲಿ ಹೋದ್ರೂ ಕೂಡ ಒಂದು ಗಾಡಿನಲ್ಲಿ ಪದೇ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಅಂಥವರು ಕೂಡ ಈ ಮಂತ್ರ ಹೇಳ್ಕೊಳ್ಳಿ, ಆಕ್ಸಿಡೆಂಟ್ ಆಗೋದಿಲ್ಲ. ಅಪಮೃತ್ಯು ನಿಮಗಿದೆ ಅಂತ ಹೇಳಿರ್ತಾರೆ, ಅಪಮೃತ್ಯು ನಿವಾರಣೆ ಆಗುತ್ತೆ. ಯಾರಿಗೆ ಏನು ಕಾಡಾಟಗಳಿರ್ತಾವೋ ಅವೆಲ್ಲ ದೂರ ಆಗುತ್ತೆ. ಈ ಮಂತ್ರನ ನೀವೆಲ್ಲ ಎಷ್ಟು ವೀಕ್ಷಕರಿದ್ದಾರೋ ಅಷ್ಟು ವೀಕ್ಷಕರು ಹೇಳ್ಕೊಳ್ಳಿ. ಇನ್ನೂ ನಿಮ್ಮ ವೀಕ್ಷಕರು ನೀವೆಲ್ಲ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಸ್ನೇಹಿತರಿಗೂ ಹೇಳಿ ಇದನ್ನೆಲ್ಲ ನೀವು ಮಾಡ್ಕೊಳ್ಳಿ ಅಂತ. ಅವರು ಸುರಕ್ಷಿತವಾಗಿರ್ತಾರೆ.
ದೇಹ ರಕ್ಷಣೆ ಮಾಡ್ಕೊಳ್ತಾರೆ. ದೇಹದಲ್ಲಿ ವಜ್ರ ಕವಚವಾಗಿ ಆ ಮಂತ್ರ ನಿಲ್ಲುತ್ತೆ, ಅವ್ರನ್ನ ರಕ್ಷಣೆ ಮಾಡುತ್ತೆ. ಯಾವುದು ಆಪತ್ತು ಬಂದ್ರೂ ಇದು ರಕ್ಷಣೆ ಮಾಡುತ್ತೆ. ಅಪಮೃತ್ಯುಗಳು ನಿವಾರಣೆ ಮಾಡುತ್ತೆ, ಮಾಟ ಮಂತ್ರ ನಿವಾರಣೆ ಮಾಡುತ್ತೆ, ಭೂತ ಪ್ರೇತಗಳನ್ನ ನಿವಾರಣೆ ಮಾಡುತ್ತೆ, ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ ಅದೋ ನಿವಾರಣೆ ಮಾಡುತ್ತೆ, ಯಾವುದೋ ಗಂಡಾತ್ರ ಇದೆ ಅಂತ ನಿಮ್ಮ ಜಾತಕದಲ್ಲಿ ಇರುತ್ತೆ ಅದು ನಿವಾರಣೆ ಮಾಡುತ್ತೆ. ಸದಾ ಈ ಮಂತ್ರ ಹೇಳ್ತಾ ಇದ್ರಿ ಅಂದರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಿ ನಿಮ್ಮ ಸುರಕ್ಷಿತ ಕಾಲ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಆ ದೇವಿ ಸದಾ ನಿಮ್ಮಲ್ಲೇ ಇರ್ತಾಳೆ ಅಂತ ನೀವು ತಿಳ್ಕೋಬೇಕು. ಆಗ ಬಂದು ಕ್ಷಣದಲ್ಲೇ ಅವಳು ಬಂದು ಮಾಯ ಮಾಡಾಕ್ಬಿಡ್ತಾಳೆ. ಈ ಥರ ಆದಂಥ ಮಂತ್ರ, ಅದ್ಭುತವಾದಂಥ ಮಂತ್ರ ಪ್ರಿಯ ವೀಕ್ಷಕರೇ, ನಿಮಗಾಗಿ ತಿಳಿಸ್ತಿದ್ದೀನಿ. ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಅದನ್ನು ದೂರ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳು ದೂರವಾಯಿತು ಅಂತ ತಿಳ್ಕೊಳ್ಳಿ. ಮಂತ್ರ ಯಾರು ಮಾಡ್ತಾರೋ ಅಂಥವ್ರಿಗೆಲ್ಲ ಪರಿಹಾರ ಸಿಕ್ಕಿದೆ ಅಂತ ತಿಳ್ಕೊಂಡು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.